ನಮಸ್ಕಾರ, ನಾನು ಬಸವರಾಜ್. ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಯಾರು ಮೀರ್ ಸಾಧಕಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನ ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನ ತಗೊಳ್ಬೇಕು. ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್, ಡಿ.ಕೆ. ಶಿವಕುಮಾರ್ ದಿಗ್ವಿಜಯ ಸಾಧಿಸಿದ್ರು ಅಥವಾ ಬಿ.ಕೆ. ಮತ್ತು ಡಿ.ಕೆ. ನಾಯಕತ್ವಕ್ಕೆ ಅತಿದೊಡ್ಡ ಗೆಲುವು ಸಿಕ್ಕಿದೆ ಅನ್ನುವಂತಹ ಚರ್ಚೆಗಳು ಒಂದ್ ಕಡೆ ನಡೀತಿದ್ರೆ, ಅದರ ಬೇರೊಂದು ಮಗ್ಗುಲಿನಲ್ಲಿ ಎರಡು ರೀತಿಯ ಲೆಕ್ಕ ನಡೀತಿದೆ. ಒಂದು, ಬಿ.ವೈ. ವಿಜಯೇಂದ್ರ ಅವರು ಏಕಾಂಗಿಯಾಗಿ ಹೊಸದೊಂದು ಸಿಗ್ನಲ್ ಅನ್ನ, ದೊಡ್ಡದೊಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಜಾತ್ಯತೀತ ಜನತಾ ದಳದ ನಾಯಕ, ಕೇಂದ್ರ ಸಚಿವ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಹತ್ವದ ಮುನ್ಸೂಚನೆ ಕೊಟ್ಟಿದ್ದಾರೆ. 2028ಕ್ಕೆ ಏನಾಗಬಹುದು ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ. ವಿಡಿಯೋದ ಆರಂಭಕ್ಕೂ ಮುನ್ನ ಇಬ್ಬರೂ ನಾಯಕರ ಮಾತುಗಳನ್ನ ಕೇಳಿಸ್ತಾರೆ. ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ನಮ್ಮ ಮತ್ತು ಬಿಜೆಪಿ ನಡುವೆ ಯಾವುದೇ ರೀತಿಯ ಹೊಂದಾಣಿಕೆ ಕೊರತೆ ಇಲ್ಲ, ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಈಗಾಗಲೇ ನಮ್ಮ ಭಾಜಪದಲ್ಲಿ ಗೊಂದಲಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಇದನ್ನ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗಬೇಕು. ಕಾರ್ಯಕರ್ತರು ಬೇಸರಿಸಿದ್ದಾರೆ ನಮ್ಮ ನಡವಳಿಕೆ. ಕುಮಾರಸ್ವಾಮಿ ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ 50-100 ಕೋಟಿಯ ಅನುದಾನದ ಲೆಕ್ಕಾಚಾರ ನಡೆದಿದೆ ಅಂತ ಹೇಳುವ ಜೊತೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ವಿಜಯೇಂದ್ರ ಯಾರು ಮೀರ್ ಸಾದಿಕ್ಗಳಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನುವ ಮಾತನ್ನ ಹೇಳುವ ಜೊತೆಯಲ್ಲಿ ತುಂಬಾ ಸ್ಫೋಟಕವಾದಂತಹ ಮತ್ತು ಹೈಕಮಾಂಡ್ಗೆ ಮಹತ್ವದ ಸಂದೇಶ ರವಾನಿಸುವ ನಿಟ್ಟಿನಲ್ಲಿ ಭಾಜಪದೊಳಗಿನ ಬೇಗುದಿ, ಬಂಡಾಯ, ವ್ಯತ್ಯಾಸಗಳು ಎಂಥವು, ಅದರಿಂದ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಬೇಸತ್ತಿದ್ದಾರೆ ಅನ್ನೋ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನಿಮಗೆ ನೆನಪು ಮಾಡಿಕೊಡಬಹುದು, ಈ ಹಿಂದಿನ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರ ಕಾರು 27 ಜುಲೈ 2022 ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ನಂತರದಲ್ಲಿ ಕಾರ್ಯಕರ್ತರ ಮಧ್ಯೆ ಸಿಕ್ಕಿ ವಿಲ ಒದ್ದಾಡಿತ್ತು, ಗಡಗಡ ನಡುಗಿ ಹೋಗಿತ್ತು. ಅಂತಹ ಸ್ಥಿತಿಗೆ ಅವತ್ತು ರಾಜ್ಯಾಧ್ಯಕ್ಷರನ್ನ ತಂದು ನಿಲ್ಲಿಸಿದವರು ಯಾರು? ಇವತ್ತು ಶಾಸಕರೇನೆ ಹೈಕಮಾಂಡ್ನಿಂದ ಆಯ್ಕೆಯಾದಂತಹ ಮತ್ತು ದೆಹಲಿಯಲ್ಲಿ ಕೂತಂತಹ 6-7 ಜನರ ಲೆಕ್ಕಾಚಾರದ ಅಚ್ಚರಿಯ ಆಯ್ಕೆಯ ಅಭ್ಯರ್ಥಿಗಳೇನಿದ್ರು ಅವರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಯಾವ ರೀತಿಯ ತಂತ್ರಗಾರಿಕೆಯನ್ನ ದೆಹಲಿಯ ನಾಯಕರು, ದೆಹಲಿಯಲ್ಲಿ ಕೂತಂತಹ ಬಿಜೆಪಿಯ ಸಂಸದರು ಮತ್ತು ಅವರಿಗೊಬ್ಬ ನಾಯಕ, ರಾಷ್ಟ್ರೀಯ ಅಧ್ಯಕ್ಷರಲ್ಲ, ಅಮಿತ್ ಶಾ ಅವರಲ್ಲ, ಬದಲಾಗಿ ಈ ಆಲ್ಟರ್ನೇಟಿವ್ ಹೈಕಮಾಂಡ್ ಏನ್ ಇಟ್ಕೊಂಡಿದೆ ಬಿಜೆಪಿ, ಅಂದ್ರೆ ಪರ್ಯಾಯವಾಗಿ ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಒಂದು ಹೈಕಮಾಂಡ್ ವ್ಯವಸ್ಥೆಯನ್ನ ಇವರೇ ಏನ್ ಮಾಡ್ಕೊಂಡಿದ್ದಾರೆ, ಆ ಟೀಮ್ ಮಾಡಿದಂತಹ ಎಡವಟ್ಟು, ಆ ಟೀಮ್ ಮಾಡಿದಂತಹ ಒಂದು ಷಡ್ಯಂತ್ರ ವಿಜೇಂದ್ರ ಅವರನ್ನ ಇವತ್ತು ಯಾವ ಸ್ಥಿತಿಗೆ ತಳ್ಳೋದಕ್ಕೆ ಪ್ರಯತ್ನಿಸ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಎರಡೂ ಕಡೆಯ ಲೆಕ್ಕ ನೋಡಿ, ಒಂದು ಕಡೆ ವಿಜೇಂದ್ರ ಅವರು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಎರಡು ಸಂದೇಶ ರವಾನಿಸಿದ್ರು. ಒಂದು, ಹಳೆ ಮೈಸೂರು ಭಾಗಕ್ಕೆ ಜೆಡಿಎಸ್ ತನ್ನ ಕಡಿಮೆ ಸ್ಥಾನಗಳಿದ್ದಾಗ್ಯೂ ಕೂಡ ಏಕಾಂಗಿಯಾಗಿ ಹೋರಾಡುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಕೈ ಕೊಟ್ಟರು ಒಕ್ಕಲಿಗ ಸಮಾಜಕ್ಕೆ, ಆ ಸಂದೇಶವನ್ನ ಕುಮಾರಸ್ವಾಮಿ ಅವರು ರವಾನಿಸಿದ್ರು. ಈ ಕಡೆ ಏಕಾಂಗಿಯಾಗಿ ವಿಜಯೇಂದ್ರ ಅವರ ಹೋರಾಟದ ಸಂದರ್ಭದಲ್ಲಿ ಲಿಂಗಾಯತ ಸಮಾಜಕ್ಕೆ, ಅದರಲ್ಲೂ ಮುಖ್ಯವಾಗಿ ಯಾರೆಲ್ಲ ಕೈ ಕೊಟ್ಟರೋ ಅಂತವರ ಮೆಸೇಜ್ ಅನ್ನ ವಿಜಯೇಂದ್ರ ಅವರು ಕೂಡ ಕೊಟ್ಟಿದ್ದಾರೆ. ಎರಡೂ ಕಡೆ ನೋಡಿ, ಬಹುದೊಡ್ಡ ನಾಯಕತ್ವ ಮತ್ತೆ ಈ ತರದ ರಾಜಕಾರಣಕ್ಕೆ, ಅಡ್ಡ ಮತದಾನದ ಅಥವಾ ಈ ಫ್ಲೋರ್ ಟೆಸ್ಟ್ ಸಾಧಿಸುವಂತಹ ಪರೀಕ್ಷೆಯನ್ನ, ಅಗ್ನಿ ಪರೀಕ್ಷೆಯನ್ನ ಗೆಲ್ಲುವಂತಹ ಸಂದರ್ಭದಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಇಂತಹ ಯುದ್ಧಗಳಿಗೆ ಯಾವ ರೀತಿ ಸಜ್ಜಾಗ್ತಾರೆ, ಅವರ ಹತ್ರ ಅತಿ ಹೆಚ್ಚು ಶಾಸಕರ ಬೆಂಬಲ ಇದ್ದಾಗ್ಯೂ ಕೂಡ
ರೆಸಾರ್ಟ್ಗೆ ಶಾಸಕರನ್ನ ಕಳಿಸ್ಕೊಟ್ರು. ಆ ನಂತರದಲ್ಲಿ ಯಾವೆಲ್ಲ ಅಚ್ಚುಕಟ್ಟಿನ ಕೆಲಸಗಳನ್ನ ಮಾಡ್ತಾ ಬಂದ್ರು, ಯಾರಿಗೆ ಯಾವ ಕೆಲಸ ಹೇಳ್ಬೇಕು, ಯಾರು ಯಾವ ಕೆಲಸವನ್ನ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಈ 5 ಗೆಲುವನ್ನ ಸಾಧಿಸಬೇಕು ಅಚ್ಚುಕಟ್ಟಾಗಿ ಮಾಡಿದ್ರು. ಅದಕ್ಕೆ ಪರ್ಯಾಯವಾಗಿ NDA ಕೂಟದಲ್ಲಿ ದೆಹಲಿಯಿಂದ ಯಾರಾದ್ರೂ ಬಂದ್ರ ಅಥವಾ ಈ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ಅನ್ನುವಂತಹ ದೊಡ್ಡ ಹಣೆಪಟ್ಟಿ ಹೊತ್ತಂತವ್ರು ಮತ್ತು 2028ರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನ ನಿರ್ಧಾರದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂರ್ಬೇಕು ಅಂತ ತಾವು ಹವಣಿಸ್ತಿರುವಂತವ್ರು, ಈಗ ಷಡ್ಯಂತ್ರ ರೂಪಿಸಿರುವಂತವ್ರು ಮತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ 66 ಸ್ಥಾನಕ್ಕೆ ತಂದಿಳಿಸಿದ ಕುಖ್ಯಾತಿಗಳು ಇವತ್ತು ಎಲ್ಲಿ ಹೋದ್ರು ಏನಾದ್ರು. DK ಶಿವಕುಮಾರ್ ಅಂತಹ ನಾಯಕತ್ವ ಮತ್ತು ನಾಯಕ ಇದ್ದಾಗ ಎದುರಾಳಿಯಾಗಿ ಈ ದೆಹಲಿಯಲ್ಲಿ ಕೂತಂತಹ ಅತಿರಥ ಮಹಾರಥರು ಅನಿಸಿಕೊಂಡಂತಹ ಕರ್ನಾಟಕದ ನಾಯಕರು ಯಾವ ಸಲಹೆ ಸೂಚನೆಗಳನ್ನ ಕೊಟ್ರು ಅಥವಾ ಏನೆಲ್ಲ ವ್ಯತ್ಯಾಸಗಳಿದೆ ರಾಜ್ಯ ಬಿಜೆಪಿಯಲ್ಲಿ, ಆ ವ್ಯತ್ಯಾಸಗಳನ್ನ ಬಗೆಹರಿಸುವಂತಹ ಅಥವಾ ಆ ಒಂದು ವೈಮನಸ್ಸೇನಿದೆ ಕೆಲ ನಾಯಕರ ಮಧ್ಯೆ ಅದನ್ನ ಬಗೆಹರಿಸುವಂತಹ ಪ್ರಯತ್ನ ಮಾಡಿದ್ರ? ಇಲ್ಲ. ಇನ್ನಷ್ಟು ಬಿರುಕು ಮೂಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ನೋಡಿ. ದುರಂತ ಹೈಕಮಾಂಡ್ ಪಕ್ಕದಲ್ಲೇ ಕೂತಂತವರು ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಫ್ರೀಡಮ್ ಕೊಟ್ಟಿಲ್ಲ, ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಆದಾಗ್ಯೂ ನೀವು ನಿಮ್ಮ ನಾಯಕತ್ವವನ್ನ ಸಮರ್ಥಿಸಿಕೊಳ್ಳಿ, ನಿಮ್ಮ ನಾಯಕತ್ವವನ್ನ ಸಾಬೀತುಪಡಿಸಿಕೊಳ್ಳಿ ಅಂದ್ರೆ ಹೇಗೆ ಸಾಧ್ಯ ಆಗತ್ತೆ ನೋಡಿ. ಇಲ್ಲಿ ಅಚ್ಚರಿಯ ಅಭ್ಯರ್ಥಿಯ ಆಯ್ಕೆ ಅನ್ನೋ ಹೆಸರಿನಲ್ಲಿ ಆಯ್ಕೆ ಮಾಡಿ ಕಳಿಸು, ಇಬ್ರು ಗೆದ್ರು, ಇಲ್ಲ ಅಂತಲ್ಲ. ಆದ್ರೆ JDS ನ ಪ್ರಯತ್ನ ಮತ್ತು NDA ಮೈತ್ರಿ ಧರ್ಮದ ಯಶಸ್ಸು ಎಲ್ಲಿಗೆ ಬಂತು ನಿಂತು ಮುಖಭಂಗ ಆಯಿತು. ಎರಡೂ ಕಡೆ ಅಡ್ಡ ಮತದಾನ ಆಗಿದೆ. ಅದರ ಅರ್ಥ ಏನು? ಇಲ್ಲಿ ಅಡ್ಡ ಮತದಾನ ಮಾಡುವಂತೆ ನೋಡಿಕೊಂಡವರು ಹೈಕಮಾಂಡ್ನ ಬುಡದಲ್ಲೇ ಕೂತಂತಹ ಕೆಲ 4-5 ಜನರ ನಾಳೆ ಅವರು ರಾಜ್ಯಾಧ್ಯಕ್ಷರಾಗಿ ಬಂದು ಕೂರೋದಕ್ಕೆ ಈ ಪ್ರಯತ್ನಗಳು ನಡೆದುವ. ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರ ಇವತ್ತಿನ ಮಾತುಗಳನ್ನ ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರೆ ಒಂದು ಪಕ್ಕ ಆಗತ್ತೆ, ಈ ಹಿಂದಿಗಿಂತಲೂ ಇನ್ನು ಮುಂದೆ ಹೊಸದೊಂದು ಜೋಡೆತ್ತು. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅನ್ನುವಂತಹ ಜೋಡೆತ್ತು ಗಟ್ಟಿಯಾಗಿ ದಿಟ್ಟವಾಗಿ 2028ರ ವಿಧಾನಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ಸಜ್ಜಾಗಿ ನಿಂತಂತೆ ಕಾಣ್ತಿದೆ. ಈ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸೋಮವಾರ ವಿಜೇಂದ್ರ ಅವರು ಹೇಳಿದ್ರು, ನಾನು ಹೈಕಮಾಂಡ್ ಭೇಟಿ ಮಾಡಿ ಇಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನ ಕೊಡ್ತೀನಿ, ಏನಾಯ್ತು ಅನ್ನೋ ರಿಪೋರ್ಟ್ ಅನ್ನ ಕೊಡ್ತೀನಿ ಅಂತ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಈಗಾಗಲೇ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಮಾತಾಡಿರುವಂಥದ್ದು ಏನಾಗಬಹುದು ನೋಡಿ. ಒಂದು ಹಂತಕ್ಕೆ ಈ ನಾಯಕತ್ವ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಈ ಜೋಡೆತ್ತೇನಿದೆ NDA ಕೂಟದ್ದು ರಾಜ್ಯದಲ್ಲಿ ಒಂದು ಮಟ್ಟಕ್ಕೆ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ರೀತಿಯಲ್ಲೇ ಇದೆ. ಆದ್ರೆ ಫ್ರೀ ಹ್ಯಾಂಡ್ ಇಲ್ಲ. ಇನ್ನೊಂದೇನಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ 66ಕ್ಕೆ ಎಳೆದು ತಂದು ಬಿಸಾಕದ್ರಲ್ಲ, ಅದೇ ನಾಯಕರು ಇವತ್ತು ತಮ್ಮ ಷಡ್ಯಂತ್ರದ ಮೂಲಕ ವಿಜಯೇಂದ್ರ ಅವರನ್ನ ಇಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಎಂತಹ ಸಂದರ್ಭ ಇದೆ ಅಂದ್ರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಮತ್ತು ವಿಜಯೇಂದ್ರ ಅವರನ್ನ ಮುಂದಾಳುಗಳಾಗಿ ನಿಲ್ಲಿಸಿ ಹೊಸದೊಂದು ಸ್ಟ್ರಾಟಜಿಯನ್ನ ಮಾಡುತ್ತಾ ಬಂದ್ರೆ ಈಗೇನು ಅವ್ರು ಮಾಡ್ತಿದ್ದಾರೆ, ಜೆನ್ಜಿ ಅನ್ನೋ ಮಾತನ್ನ ಇಬ್ರು ಹೇಳ್ತಿದ್ದಾರೆ, ಒಂದು ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರು. ಈ ಇಬ್ಬರೂ ನಾಯಕರು ಒಟ್ಟಿಗೆ ಸಾಗದೆ ಹೋದರೆ ಅಥವಾ ಇವರ ಮಧ್ಯೆ ಮತ್ತೊಬ್ಬರನ್ನ ತಂದು ಕೂರಿಸಿದ್ರೆ 23ರಲ್ಲಿ ಯಾವ ರಿಸಲ್ಟ್ ತಂದ್ರೋ ಅದೇ ನಾಯಕರನ್ನ ಅದೇ ನಾಯಕತ್ವಕ್ಕೆ ಬೆಲೆ ಕೊಟ್ರೆ 28ರಲ್ಲೂ ಕೂಡ ಕಷ್ಟನೇ ಆಗತ್ತೆ ವಿನಃ ಲಾಭ ಆಗೋದಿಲ್ಲ. ಮತ್ತೆ ನೋಡಿ, ದೆಹಲಿಯಲ್ಲಿ ಹೈಕಮಾಂಡ್ ಬುಡದಲ್ಲೇ ಕೂತಂತಹ ಆ 4 ಕಾರಣಕ್ಕೆ ಇವತ್ತು ರಾಜ್ಯ NDA ಕೂಟ ಏನಿದೆ ಅದರ 3ನೇ ಅಭ್ಯರ್ಥಿ ಹೀನಾಯವಾಗಿ ಸೋಲ್ತಿದ್ರು ಓಕೆ, ಆದ್ರೆ ಹೀನಾಯವಾಗಿ ಸೋಲಿಕ್ಕೆ ಆ 4 ಕಾರಣ ಅನ್ನೋದು ಬಿಜೆಪಿಗೂ ಗೊತ್ತು. ಈ ವಿಷಯ ನೋಡಿ, ಅದೇ 4 ಕಾರಣಕ್ಕೇನೆ JDS ಇವತ್ತು ಮುಖಭಂಗ ಅನುಭವಿಸೋದಕ್ಕೆ ಸಾಧ್ಯ ಆಯಿತು. ಕುಮಾರಸ್ವಾಮಿ ಅವರು ಈಗ ಅವರ ಮೇಲೂ ಕೂಡ ತಮ್ಮ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸಜ್ಜಾಗಿರೋ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ತಾರೆ. ಇಬ್ಬರಿಗೂ ಕೂಡ ಒಂದೇ ಗುರಿ, ಯಾರು ತಮ್ಮ ನಾಯಕತ್ವಕ್ಕೆ
ಟಕ್ಕರ್ ಕೊಡ್ತಿದ್ದಾರೆ ಅಥವಾ ಅವರನ್ನ ಕೆಳಗಿಳಿಸೋದಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ಯಡಿಯೂರಪ್ಪ ಅವರ ಯಡಿಯೂರೋತ್ಸವ ಏನ್ ಮಾಡಿದ್ರು, ಅಭಿಮಾನೋತ್ಸವ ಏನ್ ಮಾಡಿದ್ರು, ಆ ಸಂದರ್ಭದಲ್ಲೇ ಕೊಟ್ಟಂತಹ ಮೆಸೇಜು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸ್ತಾ ವಿಜೇಂದ್ರ ಅವರನ್ನ. ಯಾಕಂದ್ರೆ ಅವ್ರೇನ್ ವೇಗವಾಗಿ ಹೋಗ್ತಿಲ್ಲ, ಹಂತ ಹಂತವಾಗಿ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಲೆಕ್ಕ ಕೂಡ ಇಲ್ಲಿ ಪಕ್ಕಾ ಆಗ್ತಿದೆ. ಇಬ್ರು ಕೂಡ ಇವತ್ತು ತಮ್ಮ ತಮ್ಮ ಅಸಲಿ ಮತವರ್ಗ ಏನಿದೆ, ಮತ ಬ್ಯಾಂಕ್ ಏನಿದೆ, ಅದಕ್ಕೆ ಒಂದು ವಿಕ್ಟಿಮ್ ಕಾರ್ಡ್ ಮೂಲಕ ನಾವು ಪ್ರಯತ್ನಿಸಿದ್ರೂ ಕೂಡ ನಮಗೆ ಕಲ್ಲು ಹಾಕಿದ್ದು, ನಮ್ಮ ಕಾಲು ಎಳೆದಿದ್ದು ಯಾರು ನಿಮ್ಮ ಮುಂದೆ ಕಾಣಿಸ್ತಿದೆ. 28ಕ್ಕೆ ಈ ನಾಯಕತ್ವವನ್ನ ಬದಲಿಸಿ ಏನೋ ಒಂದು ಹೊಸದೊಂದು ಪ್ರಯೋಗ ಮಾಡ್ತೀವಿ ಅಂದ್ರೆ ಆತುರದಲ್ಲಿ ಮಾಡುವ ಪ್ರಯತ್ನ ಬಹುದೊಡ್ಡ ಹೊಡೆತಾನೆ ಕೊಡುತ್ತೆ ವಿನಃ ಲಾಭ ಆಗೋದಿಲ್ಲ. ಎದುರುಗಡೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅಂದ್ರೆ ಆ ಶತ್ರುವಿನ, ರಾಜಕೀಯ ಶತ್ರುವಿನ ತಂತ್ರಗಾರಿಕೆಗಳೇಗಿರ್ತಾವೆ, ಅವರ ರಣತಂತ್ರಗಳೇಗಿರ್ತಾವೆ, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರು ಎದುರಾಳಿಯಾಗಿ ಸಮರ್ಥವಾಗಿ ನಿಂತ್ರೆ ಮಾತ್ರ NDA ಕೂಟಕ್ಕೆ ಲಾಭ ಆಗತ್ತೆ. ಹಾಗೆ ನೋಡಿದ್ರೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರ ಇದೇ ನಾಯಕತ್ವ ನಿಜಕ್ಕೂ ಈ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ತಮ್ಮ ಎಲ್ಲ ಶ್ರಮವನ್ನ ಒಟ್ಟುಗೂಡಿಸಿಕೊಂಡು 28ಕ್ಕೆ ಅಸಲಿ ಯುದ್ಧ ಮಾಡಬಹುದು. ಕುಮಾರಸ್ವಾಮಿ ಅವರು ತುಂಬಾ ಕ್ಲಿಯರ್ ಇದ್ದಾರೆ 28ಕ್ಕೆ ಯಾವ ರಿಸಲ್ಟ್ ಬರುತ್ತೆ ಅಂತ. ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಅವರ ಜೆನ್ಜಿ ಮಂತ್ರ ಏನಿದೆಯಲ್ಲ, ಇದು ಕೂಡ ರಾಜ್ಯದಲ್ಲಿ NDA ಕೂಟಕ್ಕೆ ಲಾಭ ತಂದು ಕೊಡಬಹುದು. ಹಾಗಿದ್ರೆ ಇಲ್ಲಿ ಗೆದ್ದು ಬೀಗಿದವರು ಮತ್ತು ಸೋತು ಬಹುದೊಡ್ಡ ಗೆಲುವಿಗೆ ಮುನ್ನುಡಿಯನ್ನ ಬರೆದವರು ಯಾರು? ಕಮೆಂಟ್